ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಫೇಮಸ್ ಆದ ರೆಸಿಪಿ. ಇದನ್ನ ಮಂದನ ಗೊಜ್ಜು ಅಂತಾನೂ ಕರೀತಾರೆ. ಇದು ಮಾವಿನಕಾಯಿಯಿಂದ ಮಾಡ್ತಾರೆ. ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ನೀರನ್ನ ಕಾಯೋಕೆ ಇಟ್ಟಿದೀವಿ. ಇದಕ್ಕೆ ನಾವು ಒಂದು ಮಾವಿನಕಾಯಿಯನ್ನ ಹಾಕೊಳ್ತಿದೀವಿ. ಮಾವಿನಕಾಯಿ ದೊಡ್ಡದಾಗಿರೋದ್ರಿಂದ ನಾವು ಒಂದೇ ಮಾವಿನಕಾಯಿಯನ್ನ ಬಳಸಿದೀವಿ. ನೀವು ಚಿಕ್ಕದಾಗಿರುವಂತಹ ಮಾವಿನಕಾಯಿಯನ್ನ ಬಳಸ್ತಿದ್ರೆ 2 ರಿಂದ 3 ಮಾವಿನಕಾಯಿ ಬಳಸ್ಬೋದು. ಇದನ್ನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಒಂದು 7 ರಿಂದ 8 ನಿಮಿಷ ಬೆಂದ ನಂತರ ಈ ರೀತಿ ಕಲರ್ ಚೇಂಜ್ ಆಗಿದೆ. ಅದರ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಕುಟ್ಟಾಣಿಯಲ್ಲಿ ನಾವಿಲ್ಲಿ ಹಸಿ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ. ಬೆಳ್ಳುಳ್ಳಿ ನಿಮ್ಗೆ ಬೇಡ ಅಂದ್ರೆ ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬಹುದು. ಇದನ್ನ ಈ ರೀತಿ ಕುಟ್ಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಜಜ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದೀವಿ. ಹಾಗೆ ಇಂಗನ್ನ ಸೇರಿಸ್ಕೊಂಡಿದೀವಿ. ಇದನ್ನ ಇನ್ನೊಂದ್ಸತಿ ಚೆನ್ನಾಗಿ ಈ ರೀತಿ ಕುಟ್ಟಿ ಇದನ್ನ ಪೇಸ್ಟ್ ಫಾರ್ಮ್ ಅಲ್ಲಿ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಮಾವಿನಕಾಯಿಯ ಸಿಪ್ಪೆಯನ್ನ ತೆಗೆದು ಇದನ್ನ ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಂಡಿದೀವಿ. ನೋಡಿ, ಈ ರೀತಿ. ಈಗ ಒಂದು ಬಾಣಲೆಗೆ ಎಣ್ಣೆಯನ್ನ ಹಾಕೊಂಡಿದೀವಿ. ಎರಡರಿಂದ 3 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ನಾವಿಲ್ಲಿ ಬಳಸಿದೀವಿ. ಹಾಗೆ ಸ್ವಲ್ಪ ಸಾಸಿವೆಯನ್ನ ಬಳಸಿದೀವಿ. ಕರಿಬೇವು, ಹಾಗೆ ಉದ್ದಿನ ಬೇಳೆಯನ್ನ ಹಾಕೊಂಡಿದೀವಿ. ಉದ್ದಿನ ಬೇಳೆಯನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆನ ಬಳಸಿರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಇದಕ್ಕೆ ನಾವು 1 ಒಣಮೆಣಸಿನಕಾಯಿಯನ್ನ ಈ ರೀತಿ ಪೀಸಸ್ ಮಾಡಿ ಹಾಕೊಂಡಿದೀವಿ. ಸ್ವಲ್ಪ ಇಂಗನ್ನ ಆಡ್ ಮಾಡ್ಕೊಳ್ತಿದೀವಿ. ಹಾಗೆ ಈಗ ನಾವು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡ್ಕೊಳ್ತಿದೀವಿ. ಅದನ್ನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವು ಅವಾಗ್ಲೇ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ. ನಾವು ಮಾವಿನಕಾಯಿಯನ್ನ ಬೇಯಿಸಿ ಸಿಪ್ಪೆಯನ್ನ ತೆಗೆದು ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ. ಮಾವಿನಕಾಯಿ ಗಟ್ಟಿ ಇದೆ ಅಂದ್ರೆ ಸ್ವಲ್ಪ ಮಿಕ್ಸರ್ ಅಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕಾಗತ್ತೆ. ಈಗ ಬೇಯಿಸಿರುವಂತಹ ನೀರೇನಿತ್ತೋ ಅದನ್ನ ಸ್ವಲ್ಪ ಸೇರಿಸ್ಕೊಂಡಿದೀವಿ. ಇದು ಈ ಕನ್ಸಿಸ್ಟೆನ್ಸಿಯಲ್ಲೇ ಬರ್ಬೇಕು, ಸ್ವಲ್ಪ ತೆಳ್ಳಗೆ ಬರ್ಬೇಕಾಗತ್ತೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ. ಇದನ್ನ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡ್ಬೇಕಾಗತ್ತೆ. ನೋಡಿ, ಈಗ ಇದು ಕುದೀತಾ ಇದೆ. ಈಗ ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ನಾವು ಆವಾಗ್ಲೇ ಹಸಿಮೆಣಸಿನಕಾಯಿಯನ್ನ ಜಜ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡಿದ್ವಿ. ಅದಕ್ಕೆ ಈಗ ಉಪ್ಪನ್ನ ಕಮ್ಮಿ ಹಾಕೊಂಡಿದೀವಿ. ಟೇಸ್ಟಿಯಾದ ಮಂದನ ಗೊಜ್ಜು ಅಥವಾ ಮಾವಿನಕಾಯಿಯ ಗೊಜ್ಜು ರೆಡಿ ಆಗಿದೆ. ಇದನ್ನ ಮಲೆನಾಡು ಕಡೆ, ಕರಾವಳಿ ಕಡೆ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾರೆ ಈ ಮಾವಿನಕಾಯಿಯ ಸೀಸನ್ ಅಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಮಳೆಗಾಲ ಆಗಿರೋದ್ರಿಂದ ಬಾಯಿ ಏನಾದ್ರೂ ಕೆಟ್ಟಿದ್ರೆ ಈ ರೀತಿ ಮಂದನ ಗೊಜ್ಜು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.